ಎಲ್ರಿಗೂ ನಮಸ್ಕಾರ. ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 2024-25ನೇ ಸಾಲಿನ RPF ಕಾನ್ಸ್ಟೇಬಲ್ ಮತ್ತು SI ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೀರಾ. GKCA ಕ್ಲಾಸಸ್ನ 2ನೇ ತರಗತಿ. ಇದಕ್ಕೂ ಮುಂಚೆ ನಿಮ್ಗೇನಾದ್ರು RRBಯ ಕ್ಲಾಸಸ್ ಇವತ್ತಿನ ಕ್ಲಾಸ್ ನೋಟ್ಸ್ಗಳ ಜೊತೆ RRB NTPC ಮತ್ತು ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇನ್ನುಳಿದಂತೆ ಕ್ಲಾಸ್ ನೋಟ್ಸ್ಗಳು RRBಗೆ ಸಂಬಂಧಪಟ್ಟಂಗೆ ಜನರಲ್ ಆಗಿ GK ಮತ್ತು CA ನೋಟ್ಸ್ಗಳೇನಾದ್ರು ಬೇಕು ಅಂದ್ರೆ ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದ್ರೆ ನಮ್ಮ ಪೇಯ್ಡ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು. ಸದ್ಯಕ್ಕೆ ನೀವೇನ್ ಮಾಡ್ಬೋದು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರೆ ನಂತರ ನಿಮಗೆ ಪೇಮೆಂಟ್ ಐಡಿ ಅನ್ನ ಕೊಡಲಾಗುತ್ತೆ. ಆ ಪೇಮೆಂಟ್ ಐಡಿಗೆ ನೀವು ಪೇಮೆಂಟ್ ಅನ್ನ ಮಾಡಿದ್ರೆ ನಂತರ ನಿಮ್ಮನ್ನ ಗ್ರೂಪ್ಗೆ ಆಡ್ ಮಾಡಲಾಗುತ್ತೆ. ಸೊ ನೆನಪಿರ್ಲಿ, ಇದು ವಾಟ್ಸ್ಆಪ್ ನಂಬರ್ ಮಾತ್ರ. ಈ ನಂಬರ್ಗೆ ಯಾರು ಪೇಮೆಂಟ್ ಅನ್ನ ಮಾಡಬಾರದು. 19 ಭಾಷೆಗಳಲ್ಲಿ ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ನೀಡಿದ ಕೊಡುಗೆಗಾಗಿ ಕೆಳಗಿನ ಯಾವ ಗಾಯಕಿ 2023ರ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಸರಿಯಾದ ಉತ್ತರ ವಾಣಿ ಜಯರಾಮ್. ವಾಣಿ ಜಯರಾಮ್ ಅವರು ಭಾರತೀಯ ಹಿನ್ನೆಲೆ ಗಾಯನಕ್ಕೆ ನೀಡಿದ ಅಪಾರ ಕೊಡುಗೆಗಳಿಗೆ ಗುರುತಿಸಲ್ಪಟ್ಟಿದ್ದಾರೆ. 19 ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿರ್ತಾರೆ. ಹಿಂದಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ ಭಾಷೆಗಳು ಇದರಲ್ಲಿ ಸೇರಿರ್ತವೆ. 2023ರಲ್ಲಿ ವಾಣಿ ಜಯರಾಮ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದ ಪದ್ಮಭೂಷಣವನ್ನ ನೀಡಿ ಗೌರವಿಸಲಾಗಿದೆ. ಸಂಗೀತ ಕ್ಷೇತ್ರದ ಮೇಲೆ ಅವರು ನೀಡಿರುವಂತಹ ಸಾಧನೆಯನ್ನು ಪರಿಗಣಿಸಿ ಇವರಿಗೆ ಈ ಪುರಸ್ಕಾರವನ್ನ ಕೊಡಲಾಗ್ತಾ ಇದೆ. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2023ರ ಕಿರೀಟವನ್ನ ಗೆದ್ದಂತವರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ನಂದಿನಿ ಗುಪ್ತಾ ಅವರು. ನಂದಿನಿ ಗುಪ್ತಾ ರಾಜಸ್ಥಾನ ರಾಜ್ಯವನ್ನ ಪ್ರತಿನಿಧಿಸುವ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2023ರ ಕಿರೀಟವನ್ನ ತಮ್ಮದಾಗಿಸಿಕೊಂಡಿರ್ತಾರೆ. ಮುಂಬೈನಲ್ಲಿರುವ ಲಾಲ್ ಲಜಪತ್ ರಾಯ್ ಕಾಲೇಜಿನಲ್ಲಿ ವ್ಯವಹಾರ ನಿರ್ವಹಣೆಯಲ್ಲಿ ಪದವಿಯನ್ನು ಅವರು ಪಡೆದಿರ್ತಾರೆ. ನಂದಿನಿ ಗುಪ್ತಾ ಅವರು ರಾಜಸ್ಥಾನದ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾದ ಕೋಟಾದಲ್ಲಿ ಹುಟ್ಟಿ ಬೆಳೆದವರಾಗಿರ್ತಾರೆ. ಮತ್ತು ತೌನೋಜಮ್ ಸ್ಟ್ರೆಲಾ ಲುವಾಂಗ್ ಅವರು ಫೆಮಿನಾ ಮಿಸ್ ಇಂಡಿಯಾ 2023ರ ಮೊದಲನೇ ರನ್ನರ್ ಅಪ್ ಆಗಿರ್ತಾರೆ. ಅವರು ನಮ್ಮ ಭಾರತದ ಈಶಾನ್ಯ ರಾಜ್ಯವಾದ ಮಣಿಪುರದಿಂದ ಬಂದವರಾಗಿರ್ತಾರೆ. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಅನ್ನೋ ಟೂರ್ನಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇದು ಭಾರತದ ಅತ್ಯಂತ ಗೌರವಾನ್ವಿತ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ವಾರ್ಷಿಕವಾಗಿ ಟೈಮ್ಸ್ ಗ್ರೂಪ್ ಅವರು ಇದನ್ನ ನಡೆಸ್ತಾರೆ. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ವಿಜೇತರು ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸುವ ಅವಕಾಶವನ್ನ ಪಡ್ಕೊಳ್ತಾರೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರತಿಭೆ, ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಪ್ರದರ್ಶನ ಮಾಡೋದಕ್ಕೆ ಒಳ್ಳೆ ಅವಕಾಶವನ್ನ ಕೂಡ ಪಡ್ಕೋತಾರೆ. ಪ್ರಿಯಾಂಕಾ ಚೋಪ್ರಾ ಅವರು, ಐಶ್ವರ್ಯ ರೈ ಬಚ್ಚನ್ ಅವರು, ಸುಷ್ಮಿತಾ ಸೇನ್ ಅಂತ ಅನೇಕ ಮಾಜಿ ವಿಜೇತರು ನಟನೆ ಮತ್ತು ಲೋಕೋಪಕಾರಿ ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಂಗದಲ್ಲಿ ಯಶಸ್ಸನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೈಮನ್ ಆಯೋಗ ಯಾವಾಗ ಭಾರತಕ್ಕೆ ಆಗಮಿಸಿತು? ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಬಹುದು. ಸರಿಯಾದ ಉತ್ತರ 1928. ಸೈಮನ್ ಆಯೋಗ 1928ರಲ್ಲಿ ಭಾರತಕ್ಕೆ ಬಂತು. ಸೈಮನ್ ಆಯೋಗವು ಸಂಸತ್ತಿನ 7 ಬ್ರಿಟಿಷ್ ಸದಸ್ಯರ ಗುಂಪಾಗಿದ್ದು ಇದನ್ನ ಸಾಂವಿಧಾನಿಕ ಸುಧಾರಣೆಯನ್ನ ಅಧ್ಯಯನ ಮಾಡೋದಕ್ಕೆ 1928ರಲ್ಲಿ ಭಾರತಕ್ಕೆ ಕಳಿಸಲಾಯಿತು. ಇದನ್ನ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಕಳಿಸಲಾಗಿರೋದ್ರಿಂದ ಅಧಿಕೃತವಾಗಿ ಇದನ್ನ ಸೈಮನ್ ಆಯೋಗ ಅಂತಾನೆ ಕರೀತಾರೆ. ಭಾರತದಲ್ಲಿ ಭಾರತೀಯ ಶಾಸನಬದ್ಧ ಆಯೋಗ ಅಂತ ಇದನ್ನ ಅಧಿಕೃತವಾಗಿ ಗುರುತಿಸಲಾಯಿತು. ಆಯೋಗವು ಯಾವುದೇ ಭಾರತೀಯ ಸದಸ್ಯರನ್ನ ಒಳಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಭಾರತೀಯ ನಾಯಕರು ಮತ್ತು ಸಾರ್ವಜನಿಕರಿಂದ ತೀವ್ರ ಪ್ರತಿಭಟನೆಯನ್ನು ಎದುರಿಸಬೇಕಾಯಿತು. ಜೊತೆಗೆ ಆಯೋಗದ ವಿರುದ್ಧದ ಪ್ರತಿಭಟನೆಯ ಸಮಯದಲ್ಲಿ ಸೈಮನ್ ಗೋ ಬ್ಯಾಕ್ ಎನ್ನುವ ಘೋಷಣೆ ಕೂಡ ಜನಪ್ರಿಯ ಆಯಿತು. ಸೈಮನ್ ಆಯೋಗವನ್ನ 1927ರಲ್ಲಿ ನೇಮಕ ಮಾಡಿದ್ರು. ಬಟ್ ಭಾರತಕ್ಕೆ ಬಂದಿದ್ದು 28ರಲ್ಲಿ. ಇದು ನಿಮಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಸರ್ಕಾರ ಕಾಯ್ದೆ 1919ರನ್ನ ಏನೋ ತಂದಿತ್ತು ಅದರ ಕೆಲಸವನ್ನ ಪರಿಶೀಲನೆ ಮಾಡುವುದು ಮತ್ತು ಹೆಚ್ಚಿನ ಸುಧಾರಣೆಗಳನ್ನು ಸೂಚಿಸುವುದು ಇದರ ಉದ್ದೇಶವಾಗಿತ್ತು. ಮಾರ್ಚ್ 12, 1930ರಂದು ಗಾಂಧೀಜಿ ತಮ್ಮ 72 ಅನುಯಾಯಿಗಳೊಂದಿಗೆ ಡ್ಯಾಶ್ ನಿಂದ ದಂಡಿ ತೀರದವರೆಗೆ ಮೆರವಣಿಗೆಯನ್ನ ಪ್ರಾರಂಭಿಸಿದರು. ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಸಬರಮತಿ ಆಶ್ರಮ. ದಂಡಿ ಮಾರ್ಚ್ ಎಂದು ಕರೆಯಲ್ಪಡುವ ಸಾಲ್ಟ್ ಮಾರ್ಚ್ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಉಪ್ಪಿನ ತೆರಿಗೆಯ ವಿರುದ್ಧ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ನಾಗರಿಕ ಅಸಹಕಾರದ ಮೆರವಣಿಗೆ 12 ಮಾರ್ಚ್ 1930ರಂದು ಸಬರಮತಿ ಆಶ್ರಮದಿಂದ ಪ್ರಾರಂಭವಾಗಿ 6 ಏಪ್ರಿಲ್ 1930ರಂದು ದಂಡಿಯಲ್ಲಿ ಮುಗಿಯುತ್ತದೆ.
ಮಹಾತ್ಮ ಗಾಂಧೀಜಿಯವರ ಕುರಿತು ಮೊಟ್ಟ ಮೊದಲನೇ ಸತ್ಯಾಗ್ರಹ ಯಾವ್ದು ಮಾಡಿದ್ರು ಅಂತ ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿ ನೇತೃತ್ವದಲ್ಲಿ ಅವರು ಕೈಗೊಂಡಂತ ಮೊಟ್ಟ ಮೊದಲ ಸತ್ಯಾಗ್ರಹ 1917ರಲ್ಲಿ. ಇದು ಬ್ರಿಟಿಷ್ ಸರ್ಕಾರ ಹೇರಿದಂತ ಇಂಡಿಗೋ ಕೃಷಿಯ ವಿರುದ್ಧ ತೆರಿಗೆ ಹೇರಿಕೆ ಏನಿತ್ತು ಅದರ ವಿರುದ್ಧವಾಗಿ ಮಾಡಿದಂತ ಪ್ರತಿಭಟನೆ ಆಗಿತ್ತು. ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಯಾವ ವರ್ಷದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? 1931. ಗಾಂಧಿ ಇರ್ವಿನ್ ಒಪ್ಪಂದ ಅಂತಾನೆ ಇದನ್ನ ಕರೀತಾರೆ. ಈ ಒಪ್ಪಂದ ಮಹಾತ್ಮ ಗಾಂಧೀಜಿ ಮತ್ತು ಅಂದಿನ ಭಾರತದ ವೈಸರಾಯ್ ಆದ ಲಾರ್ಡ್ ಇರ್ವಿನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಇದು ನಾಗರಿಕ ಅಸಹಕಾರ ಚಳವಳಿಯ ಅಂತ್ಯವನ್ನ ಗುರುಸುತ್ತೆ ಮತ್ತು ಸಾವಿರಾರು ರಾಜಕೀಯ ಕೈದಿಗಳ ಬಿಡುಗಡೆಗೆ ಕಾರಣವಾಗುತ್ತೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಉಪ್ಪಿನ ತೆರಿಗೆಯನ್ನ ವಿರೋಧಿಸಲು ನಾಗರಿಕ ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಆಂದೋಲನವು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಭಾರತೀಯ ಸಮಾಜದ ವಿವಿಧ ವರ್ಗಗಳಿಂದ ವ್ಯಾಪಕವಾಗಿ ಭಾಗವಹಿಸುವಿಕೆಯನ್ನ ಕಾಣಬಹುದಾಗತ್ತೆ. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕುವಿಕೆ ಭಾರತ ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಲಂಡನ್ ನಲ್ಲಿ ನಡೆದಂತ 2ನೇ ದುಂಡು ಮೇಜಿನ ಸಭೆಯಲ್ಲಿ ಈ ಒಪ್ಪಂದ ಆಗುತ್ತೆ. ಹಾಗೂ ಕೂಡ ಈ ಒಪ್ಪಂದ ಆದ್ಮೇಲೆ ಕೂಡ ಭಾರತೀಯ ಸ್ವ ಆಡಳಿತದ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದಿಲ್ಲ ಈ ಒಪ್ಪಂದ. ತದನಂತರ ನಿರಂತರ ಹೋರಾಟ ಪ್ರತಿರೋಧಗಳೆಲ್ಲ ನಡೆದು ಅಂತಿಮವಾಗಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರೆಯುತ್ತೆ. ಮುಂದಿನ ಪ್ರಶ್ನೆ, ಆಂಗ್ಲೋ ಮೈಸೂರು ಯುದ್ಧಗಳನ್ನ ಉಲ್ಲೇಖಿಸಿ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ನಿಧನರಾದರು. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಾನ್ ಶೋರ್ ರಾಜ್ಯಪಾಲರ ಅವಧಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಯಿತು ಅನ್ನೋ ಹೇಳಿಕೆ ಸರಿ ಇದೆ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ನಿಧನರಾದರು ಅನ್ನೋದು ತಪ್ಪು. ಯಾಕಂದ್ರೆ 3ನೇದು ಅಂತ ಕೇಳಿರೋದು ಅದರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಅನ್ಕೊಟ್ಟಿದ್ದಾರೆ. ಆಕ್ಚುಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ ನಡಿಬೇಕಾದ್ರೆ ಅದರ ಮಧ್ಯದಲ್ಲಿ ಹೈದರ್ ಅಲಿ ನಿಧನರಾಗ್ತಾನೆ. ತದನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಅಲ್ಲಿಂದ ಅದನ್ನ ಕಂಟಿನ್ಯೂ ಮಾಡ್ತಾನೆ. ಸೊ ಹಾಗಾಗಿ ಇದು ತಪ್ಪಾಗತ್ತೆ. ಇನ್ನು 3ನೇ ಹೇಳಿಕೆ ಕೂಡ ಜಾನ್ ಶೋರ್ ರಾಜ್ಯಪಾಲರ ಅವಧಿಯಲ್ಲಿ ನಡೀತು ಅನ್ನೋದು ಹೇಳಿಕೆ ಕೂಡ ತಪ್ಪು. ಹಾಗಾಗಿ ಸರಿಯಾದ ಹೇಳಿಕೆ ಆಯ್ಕೆ 1 ಮಾತ್ರ. ಸೊ ಇನ್ನು ನೀವು ಇಲ್ಲಿ ಆಪ್ಷನ್ಗಳಲ್ಲೇ ಗುರುತಿಸ್ಬೇಕು ಅಂದ್ರೆ ಮೊದಲನೇ ಹೇಳಿಕೆ ಸರಿ ಅಂತ ಗೊತ್ತು, 2ನೇ ತಪ್ಪು ಅಂತ ಗೊತ್ತಾಗಿದೆ ನಮ್ಗೆ. 2ನೇ ಹೇಳಿಕೆ ಇಲ್ಲೂ ಇದೆ ತಗೊಳಕ್ಕಾಗಲ್ಲ. ಹಾಗಾಗಿ ಒಂದೇ ಹೇಳಿಕೆ ಉಳ್ಕೊಳ್ಳೋದು 1 ಮಾತ್ರ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಜೊತೆಗೆ ಸಹಿ ಹಾಕಲಾಗಿದೆ. ಕರೆಕ್ಟ್ ಇದು, ಇಲ್ಲೇನು ಪ್ರಾಬ್ಲಮ್ ಇಲ್ಲ. 2ನೇ ಆಂಗ್ಲೋ ಮೈಸೂರು ಯುದ್ಧ ವಾರನ್ ಹೇಸ್ಟಿಂಗ್ಸ್ ಅವರ ಅಧಿಕಾರಾವಧಿಯಲ್ಲಿ ನಡೆದಿದೆ. ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯ ಮಾಡಲಿಲ್ಲ. ಬ್ರಿಟಿಷರು ಮಾಹೆ ಗುಂಟೂರು ವಶಪಡಿಸಿಕೊಂಡಾಗ ಹೈದರ್ ಅಲಿಯನ್ನ ಅದು ಮತ್ತಷ್ಟು ಕೆರಳುವಂತೆ ಮಾಡ್ತು. ಆದ್ದರಿಂದ ಮರಾಠರು ಮತ್ತು ಹೈದರಾಬಾದ್ ನಿಜಾಮರೊಂದಿಗೆ ಮೈತ್ರಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಘೋಷಿಸಿ 2ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗುತ್ತೆ. ಆದ್ರೆ ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ ನಿಧನರಾಗ್ತಾರೆ. ನಂತರ ಮಗ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಮುಂದುವರಿಸಿದ್ರು ಕೂಡ ಮಂಗಳೂರು ಒಪ್ಪಂದವನ್ನ ಮಾಡಿಕೊಳ್ಳುವ ಮೂಲಕ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸಲಾಗುತ್ತೆ. ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಡೀತದೆ. ಸೊ ಟಿಪ್ಪು ಸುಲ್ತಾನ್ ವಿರುದ್ಧ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಯುದ್ಧವನ್ನ ಮಾಡ್ತಾರೆ. ಇದು ನಿಮಗೆ ಗೊತ್ತಿರ್ಬೇಕಾಗತ್ತೆ. ಹಾಗಾಗಿ ಹೇಳಿಕೆ ತಪ್ಪಾಗಿದೆ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಜೊತೆಗೆ ಕೊನೆಯಾಗುತ್ತೆ. ಇನ್ನು ಅಂತಿಮವಾಗಿ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದು ಅದರಲ್ಲಿ ಬ್ರಿಟಿಷರು ಜೈಬೇರಿಯಾಗಿ ಟಿಪ್ಪು ಸುಲ್ತಾನ್ನ ಮರಣ ಹೊಂದಲ್ಪಡ್ತಾನೆ. ಕರ್ನಾಟಕದ ಮಣಿಪಾಲದಲ್ಲಿ ಯಾವ ಬ್ಯಾಂಕಿನ ಪ್ರಧಾನ ಕಚೇರಿ ಕಂಡುಬರುತ್ತೆ? ಸರಿಯಾದ ಉತ್ತರ ಸಿಂಡಿಕೇಟ್ ಬ್ಯಾಂಕ್ ಇವಾಗ ಕೆನರಾ ಬ್ಯಾಂಕ್ ಅಲ್ಲಿ ವಿಲೀನ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಅನ್ನ 1925ರಲ್ಲಿ ಮಣಿಪಾಲ, ಉಡುಪಿ, ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭಿಸಲಾಯಿತು. ಇದರ ಪ್ರಧಾನ ಕಚೇರಿ ಮಣಿಪಾಲದಲ್ಲಿದೆ. ಇದನ್ನ ಉಪೇಂದ್ರ ಆನಂದ್ ಪೈ, TMA ಪೈ ಮತ್ತು ವಾಮನ್ ಶ್ರೀನಿವಾಸ್ ಕುಡ್ವಾನ್ ಅವರು ಸ್ಥಾಪನೆ ಮಾಡ್ತಾರೆ. 1969ರಲ್ಲಿ ಮೊದಲ ಹಂತದ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಏನಾಗುತ್ತೆ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ 1969ರ ಟರ್ಮ್ ಅಲ್ಲಿ, ಅವರ ಮೊದಲನೇ ಟರ್ಮ್ ಅಲ್ಲಿ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಒಂದು. ಅದಾದ್ಮೇಲೆ 1980ರಲ್ಲಿ 2ನೇ ಹಂತದ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಅವಾಗ 6 ಬ್ಯಾಂಕ್ಗಳನ್ನು ಅವರು ರಾಷ್ಟ್ರೀಕರಣ ಮಾಡ್ತಾರೆ. ಇದು ಗೊತ್ತಿಲ್ಲ ನಿಮಗೆ.
ಅದರ ಸ್ಥಾಪನೆಯ ಸಮಯದಲ್ಲಿ ಕೆನರಾ ಇಂಡಸ್ಟ್ರಿಯಲ್ ಅಂಡ್ ಬ್ಯಾಂಕಿಂಗ್ ಸಿಂಡಿಕೇಟ್ ಲಿಮಿಟೆಡ್ ಅಂತ ಅದನ್ನು ಕರೆಯಲಾಗ್ತಿತ್ತು. ಭಾರತದ ಇತರ 13 ವಾಣಿಜ್ಯ ಬ್ಯಾಂಕ್ಗಳ ಜೊತೆ ಸಿಂಡಿಕೇಟ್ ಬ್ಯಾಂಕ್ ಅನ್ನ ಭಾರತ ಸರ್ಕಾರ 19 ಜುಲೈ 1969 ರಾಷ್ಟ್ರೀಕರಣ ಮಾಡುತ್ತೆ. ಈ ಬ್ಯಾಂಕು ಮಣಿಪಾಲದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ಏಪ್ರಿಲ್ 1, 2020 ಸಿಂಡಿಕೇಟ್ ಬ್ಯಾಂಕ್ ಅನ್ನ ಕೆನರಾ ಬ್ಯಾಂಕ್ಗೆ ವಿಲೀನ ಮಾಡಲಾಗಿದೆ. ಇಷ್ಟು ಗೊತ್ತಿದ್ರೆ ಸಾಕು. ಇದಿಷ್ಟು ಇಂದಿನ ವಿಡಿಯೋ. ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.